ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ನಾನು ಅರಸನಕೋಟೆ ಅಖಿಲಾಂಡೇಶ್ವರಿ ಮಾತಾಡ್ತಾ ಇದ್ದೀನಿ. ಅರ್ಜೆಂಟಾಗಿ ಕಮಿಷನರ್ಗೆ ಕನೆಕ್ಟ್ ಮಾಡಿ. ಮುನ್ನೂರೆಂಬತ್ತಮ್ಮ. ಯಜಮಾನ್ರೆ, ಪಾರು, ಇವತ್ತು ಬಂಪರ್ ಬೋಣಿ 380 ರೂಪಾಯಿ. ನಾನು ಆಟೋ ತಗೊಂಡಾಗಿಂದ ನನಗೆ ಸಿಕ್ಕಿರೋ ಲಾಂಗ್ ಬಾಡಿಗೆ ಇದೆ. ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಗೊತ್ತಾಗ್ತಿದೆ ಯಜಮಾನ್ರೆ. ನೋವು ಕೊಟ್ಟ ದೇವರು ನೆಮ್ಮದಿನೂ ಕೊಡ್ತಾನೆ. ನಮಗೆ ಒಳ್ಳೆ ದಿನ ಶುರು ಆಯ್ತು ಅಂತ ಅನ್ಕೋ. ನನಗೆ ಚಾಲೆಂಜ್ ಮಾಡಿ ಅದು ಹೇಗೆ ನೆಮ್ಮದಿಯಾಗಿ ಬದುಕ್ತಿರೋ ನಾನು ನೋಡ್ತೀನಿ. ಪಾರು, ಹಾ, ಯಾಕೆ ಪಾರು ಏನು ಮಾತಾಡ್ತಾ ಇಲ್ಲ? ಏನು ಯೋಚನೆ ಮಾಡ್ತಾ ಇದೀಯಾ? ತಾಯಿ ಶಾಪ ಒಳ್ಳೇದಲ್ಲ ಅಂತಾರೆ. ಆದರೆ ಯಾವ ತಾಯಿನೇ ಆಗಲಿ ಮಕ್ಳಿಗೆ ಕೆಟ್ಟದ್ದು ಬಯಸಲ್ಲ ಅಲ್ವಾ ಯಜಮಾನ್ರೆ? ಕೋಪದಲ್ಲಿ ಶಾಪ ಹಾಕ್ಬೋದು, ಆದರೆ ಮರುಕ್ಷಣನೇ ಅವ್ರಿಗೆ ತಾಯಿತನ ಎಚ್ಚರಿಸುತ್ತೆ ಅನ್ಸುತ್ತಲ್ವಾ ಯಜಮಾನ್ರೆ? ನನ್ನ ಶಾಪ ಮಗುಗೆ ತಟ್ಟದೇ ಇರಲಿ ಅಂತ ತಕ್ಷಣ ದೇವ್ರ ಹತ್ರ ಬೇಡ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ ಅಲ್ವಾ ಯಜಮಾನ್ರೆ? ನಾವು ಯಾವತ್ತೂ ಉದ್ಧಾರ ಆಗಲ್ಲ ಅಂತ ಅಮ್ಮ ಹೇಳಿದ ಮಾತನ್ನ ನೆನೆಸ್ಕೊಂಡು ಈ ರೀತಿ ಮಾತಾಡ್ತಾ ಇದೀಯಾ? ಆದರೂ ನಾವು ಉದ್ಧಾರ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತಂದ್ರೆ ಅತ್ಯಮ್ಮ ಮನ್ಸಾರ ಶಾಪ ಹಾಕಿಲ್ಲ ಅಂತ ತಾನೆ? ನಾನು ಸತತವಾಗಿ ಅವಮಾನ ಆಗೋ ಥರ ಮಾತಾಡಿದ್ರಿಂದ ಅವ್ರ ಬಾಯಲ್ಲಿ ಕೋಪದಿಂದ ಬಂದ ಮಾತುಗಳವು. ಥ್ಯಾಂಕ್ಸ್ ಪಾರು, ಯಾವಾಗಲೂ ಅಮ್ಮನ ಬಗ್ಗೆ ಒಳ್ಳೆದನ್ನೇ ಯೋಚನೆ ಮಾಡ್ತೀಯಲ್ಲ. ನಾನು ನಿಮ್ಮಮ್ಮನೆಲ್ಲ ಹೊಗಳಿದ್ದು, ಮತ್ತೆ ನಮ್ಮ ಅತ್ಯಮ್ಮನ. ಓ ಆಗ ಪಾರು, ಪ್ಯಾಸೆಂಜರ್ ಬರ್ತಾ ಇದ್ದಾರೆ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಒಂದು ಕಡೆ ಕುತ್ಕೊಳ್ಳೋದೇ ಇಲ್ಲ, ಓಡಾಡ್ತಾನೆ ಇರ್ತೀಯ. ಬಾ ಕುತ್ಕೋ. ಜನನಿ ಮೇಡಮ್, ಜ್ಯೂಸ್ ನಾನೇ ಕೊಡಿಸ್ತೀನಿ. ಓಯ್, ನಿಜವಾಗ್ಲೂ ನರ್ಸ್ ಅಗತ್ಯ ಇದೆಯಾ? ಯಾಕೆ ಪ್ರೀತು? ಯಾಕಂದರೆ ಇನ್ಮೇಲೆ ನಾನು ನಿನ್ನ ನೋಡ್ಕೊಳ್ತೀನಲ್ಲ, ಅದಕ್ಕೆ ನರ್ಸ್ ಅವಶ್ಯಕತೆ ಇದೆಯೋ ಇಲ್ವೋ ಅಂತ. ಈ ಮನೇಲಿ ಉಳಿಯೋಕೆ ನಂಗೆ ಉಳಿದಿರೋದು ಇದೊಂದೇ ದಾರಿ. ಈಗ ಇದಕ್ಕೂ ಕಲ್ಲು ಹಾಕ್ತಾರ? ಹೇಗಾದರೂ ಮಾಡಿ ನಾನು ನನ್ನ ಕೆಲಸನ ಭದ್ರ ಮಾಡ್ಕೋಬೇಕು. ಹೌದಲ್ವಾ? ಸರಿ, ಹಾಗಾದರೆ ಅತ್ತೆ ಹತ್ರ ನಾಳೆಯಿಂದ ನರ್ಸ್ ಬರೋದು ಬೇಡ ಅಂತ ಹೇಳಿಬಿಡ್ತೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಹೇಳಿ. ನನಗೆ ನಿಮ್ಮಿಂದ ಒಂದು ಫೇವರ್ ಆಗಬೇಕಿತ್ತು. ನನಗೆ ಒಂದು 20,000 ನೀವು ಅಡ್ವಾನ್ಸ್ ಕೊಡ್ಬೋದಾ? ನಮ್ಮ ಅಪ್ಪ ಅಮ್ಮಂಗೆ ಹುಷಾರಿಲ್ಲ, ಬೆಡ್ ರಿಡನ್ ಆಗಿದ್ದಾರೆ. ಇಟ್ಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ನಮ್ಮ ಏಜೆನ್ಸಿ ಅವ್ರಿಗೆ ಕೇಳಿದ್ರೆ ಅಷ್ಟೆಲ್ಲ ದುಡ್ಡು ನಾವು ಕೊಡೋಕ್ಕಾಗಲ್ಲ ಅಂದ್ಬಿಟ್ರು ಮೇಡಮ್. ನೀವೇ ಒಂಚೂರು ದೊಡ್ಡ ಮನ್ಸು ಮಾಡಿ ನನಗೆ ಒಂಚೂರು ದುಡ್ಡು ಕೊಡಿ ಮೇಡಮ್. ಬೇಕಿದ್ರೆ ನನ್ನ 2 ತಿಂಗಳ ಸ್ಯಾಲ್ರಿಲಿ ನೀವೇ ಕಟ್ ಮಾಡ್ಕೊಳ್ಳಿ ಪ್ಲೀಸ್ ಮೇಡಮ್, ಪ್ಲೀಸ್. ಅಲ್ಲ, ನೀವು ನಾಳೆ ಪ್ರೀತು, ಅನ್ವಿತಾ ಅವರೇ, ಯು ಡೋಂಟ್ ವರಿ. ನಿಮಗೆ ಅಡ್ವಾನ್ಸ್ ಬೇಕಲ್ವಾ?
ಇದ್ರ ಬಗ್ಗೆ ನಾನು ನಮ್ಮ ಅತ್ತೆ ಹತ್ರ ಮಾತಾಡ್ತೀನಿ, ಸರಿನಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಅಲ್ಲ ಅವರು ಪ್ರೀತು, ನಮಗೆ ಆ ನರ್ಸ್ ಅಗತ್ಯ ಇಲ್ಲದೆ ಇರಬಹುದು, ಆದರೆ ಅವರಿಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅನಿಸುತ್ತೆ. ಅವ್ರಿಗೆ ಇನ್ನೊಂದು ಕೆಲಸ ಸಿಗೋವರೆಗೂ ದುಡ್ಡಿನ ಸಮಸ್ಯೆ ಜಾಸ್ತಿ ಆಗ್ಬೋದೇನೋ ಪ್ರೀತು. ಹೋಗಲಿ ಬಿಡು, ಬರ್ತಾ ಇರಲಿ. ಪಾರ್ವತಿ ಅದಕ್ಕೆ ಗುಣ ಈಗ ನಿನ್ನಲ್ಲೂ ಕಾಣ್ತಾ ಇದೆ. ಗುಡ್. ಸರಿ, ಜ್ಯೂಸ್ ಕೊಡಿ. ಪಾರ್ವತಿ, ಪಾರ್ವತಿ, ಬಾಮ್ಮ. ನಿಧಾನ, ನಿಧಾನ. ನಿಧಾನ. ಅಲ್ಲಿ ಕಟ್ಟೆ ಮೇಲೆ ಹೋಗಿ ಕೂತ್ಕೊಂಡ್ಬಿಡೋಣ ಬಾ. ಕೂತ್ಕೊ, ಕೂತ್ಕೊ. ಪಾರ್ವತಿ, ಜೋರಾಗಿ ಉಸಿರು ಹೇಳ್ಕೊ, ಚೆನ್ನಾಗಿ ಉಸಿರಾಡು. ಒಂದು ನಿಮಿಷಮ್ಮ, ಒಂದು ನಿಮಿಷ ಕೂತಿರು, ಬಂದೆ. ಅಕ್ಕ, ಅಕ್ಕ ಏನಾಗ್ತಿದೆ ಅಕ್ಕ? ಅಕ್ಕ, ಪಾರ್ವತಿ, ಪಾರ್ವತಿ, ಸ್ವಲ್ಪ ನೀರು ಕುಡಿಯಮ್ಮ, ಸ್ವಲ್ಪ ನೀರು ಕುಡಿ. ನಿಧಾನ, ನಿಧಾನ ಕುಡಿ. ಇನ್ನೊಂದು ಸ್ವಲ್ಪ ಬೇಕಮ್ಮ? ಅಕ್ಕ ಏನಾಗಿತ್ತಕ್ಕ ನಿಂಗೆ? ಜವಾಬ್ದಾರಿ ಬೇಡವಾ? ನಾನು ನೋಡ್ತಾನೆ ಇದ್ದೀನಿ. ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಕೂತೇ ಇದೀಯಾ. ಕೈಯಲ್ಲಿ ಮೊಬೈಲ್ ಇದ್ರೆ ಪ್ರಪಂಚದ ಜ್ಞಾನನೇ ಇರಲ್ಲ ಅಲ್ಲ. ಮನೇಲಿ ಒಬ್ಳು ಬಸ್ರಿ ಹೆಂಗ್ಸಿದಾಳೆ ಅನ್ನೋ ಪರಿಜ್ಞಾನ ಬೇಡ? ಅವಳನ್ನು ಹೇಗೆ ನೋಡ್ಕೋಬೇಕು ಅಂತ ಗೊತ್ತಿಲ್ವಾ? ಅಖಿಲ, ಪಾರ್ವತಿ ಬಸರಿ ಅನ್ನೋದು ನಿನಗೆ?
ಪಾರ್ವತಿ ಪ್ರೆಗ್ನೆಂಟ್ ಅಂತ ಅಖಿಲಂಗೆ ಗೊತ್ತಿರೋ ವಿಷಯ ಎಲ್ರಿಗೂ ಗೊತ್ತಾಗೋಯ್ತಲ್ಲ. ಫ್ರೆಂಡ್ಸ್, ಇದೇನಿದು ಫ್ರೆಂಡ್ಸ್, ಹಿಂಗಾಗೋಯ್ತು? ಪಾರ್ವತಿ ಪ್ರೆಗ್ನೆಂಟ್ ಅನ್ನೋ ವಿಷಯ ಅಕ್ಕನಿಗೆ ಗೊತ್ತು ಅಂತ ಎಲ್ರಿಗೂ ಗೊತ್ತಾಗೋಗ್ಬಿಡ್ತು. ಅಯ್ಯೋ ದೇವ್ರೆ, ಇನ್ನು ಈ ಡ್ರೈವರು ಆ ಪಾರ್ವತಿ ಸುಮ್ಮನೆ ಇರ್ತಾರಾ? ಬೇಕು ಅಂತಾನೆ ಅಕ್ಕನಿಗೆ ಹತ್ರ ಆಗೋದಕ್ಕೆ ಏನೇನೋ ಪ್ಲಾನ್ ಮಾಡಿಬಿಡ್ತಾರೆ. ಅಕ್ಕನಿಗೆ ಮೊಮ್ಮಗು ಮೇಲೆ ಕನಿಕರ ಬಂದು ಅವ್ರನ್ನ ಅರಸನ ಕೋಟೆಗೆ ಬನ್ನಿ ಅಂತಂದ್ಬಿಟ್ರೆ, ಆ ಪಾರ್ವತಿ ವಾಪಸ್ ಅರಸನ ಕೋಟೆಗೆ ಬಂದ್ಬಿಟ್ರೆ ನನ್ನ ಕಥೆ ಏನು ಫ್ರೆಂಡ್ಸ್? ಆಗ ನನ್ನ ಕತೆ ಅವಳು ಬೇಟೆಗಾರ್ತಿ, ನಾನು ಚಿಂಕೆ ಮರಿ. ಅಯ್ಯೋ, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ನನ್ನ ಗೋಳ್ ಕೇಳೋಕ್ಕೆ ಈ ಪ್ರಪಂಚದಲ್ಲಿ ಯಾರು ಇಲ್ವಾ ಫ್ರೆಂಡ್ಸ್? ಅವಳನ್ನು ಹೇಗೆ ನೋಡ್ಕೋಬೇಕು ಅಂತ ಗೊತ್ತಿಲ್ವಾ? ಅಖಿಲ, ಪಾರ್ವತಿ ಬಸರಿ ಅನ್ನೋದು ನಿನ್ಗೆ ಅಖಿಲ, ನಿನ್ಗೆ ಪಾರ್ವತಿ ಬಸರಿ ಅಂತ ಮೊದಲೇ ಗೊತ್ತಿತ್ತಾ? ಹೌದು, ಗೊತ್ತಿತ್ತು. ನಿಮ್ ಹಾಗೇನೆ ನನಗೂ ಮೊದಲೇ ಗೊತ್ತಿತ್ತು. ಆದ್ರೆ ನಿಮಗೆ ಗೊತ್ತಾದ ಕ್ಷಣದಲ್ಲ. ಅಷ್ಟ ಅದೃಷ್ಟ ನನಗಿಲ್ವಲ್ಲ. ನೀವು ಪಾರ್ವತಿನ ಕರ್ಕೊಂಡು ದೇವಸ್ಥಾನಕ್ಕೆ ಹರಕೆ ತೊಟ್ಲು ಕಟ್ಸಕ್ಕೆ ಅಂತ ಬಂದಿದ್ರಲ್ಲ, ಅವತ್ತೇ ಗೊತ್ತಾಯ್ತು. ಅಲ್ಲಿ ಪಾರ್ವತಿ ಹರಕೆ ಮರಕ್ಕೆ ತೊಟ್ಲು ಕಟ್ತಿದ್ದಾಳೆ. ಅವರು ಕೂಡ ಬಸರಿ ತಾನೆ. ಕೀಲಮ್ಮವ್ರಿಗೆ ಪಾರ್ವತಿ ಬಸರಿ ಅನ್ನೋ ವಿಷಯ ಗೊತ್ತಾಗೋಯ್ತಾ? ಅತ್ತೆಗೆ ಪಾರ್ವತಿ ಅಕ್ಕನು ಬಸ್ರಿ ಅನ್ನೋ ವಿಷಯ ಯಾವುದೇ ಕಾರಣಕ್ಕೂ ನಾವು ಹೇಳಬಾರ್ದು ಅಂತ ಎಷ್ಟು ಪ್ರಯತ್ನ ಪಟ್ವಿ. ಆದರೂ ಆ ದೇವರು ಯಾವುದೋ ಒಂದು ರೀತಿಲಿ ಪಾರ್ವತಿ ಅಕ್ಕನು ಬಸ್ರಿ ಅನ್ನೋ ವಿಷಯನ ಅತ್ತೆಗೆ ಗೊತ್ತಾಗೋ ಹಾಗೆ ಮಾಡಿಬಿಟ್ಟ. ನಮ್ಮ ಅಖಿಲಮ್ಮವ್ರೂ 2 ಮಕ್ಕಳ ತಾಯಿ. ಒಬ್ಬ ತಾಯಿಗೆ ಇನ್ನೊಬ್ಳು ತಾಯಿ ಆಗ್ತಿರೋದು ಗೊತ್ತಾಗಲ್ವಾ? ಮುಖ ನೋಡಿದ ತಕ್ಷಣ ಕಂಡಿಡಿದು ಬಿಟ್ಟಿರ್ತಾರೆ. ಒಂದು ಬಸರಿ ಹೆಣ್ಮಗಳನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ ಅನ್ನೋ ಮಾತು ಅಮ್ಮನ ಬಾಯಿಂದ ಬಂತು. ಅಂದರೆ ಅಮ್ಮಂಗೆ ಪಾರು ಬಸ್ರಿ ಆಗಿರೋ ವಿಷಯ ಇವತ್ತೇ ಗೊತ್ತಾಯ್ತಾ? ಇಲ್ಲ ಇವತ್ತಲ್ಲ ಯಜಮಾನ್ರೆ, ಇತ್ತೀಚೆಗೆ ನನ್ನ ಪರೀಕ್ಷೆ ಮಾಡಿಸೋದಕ್ಕೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಲ್ಲ, ಆವತ್ತಿನ ದಿನನೇ ಅತ್ತಿಯಮ್ಮಂಗೆ ನನ್ನ ತಾಯಿ ಆಗ್ತಾರೋ ವಿಚಾರ ಗೊತ್ತಾಗಿತ್ತು. ಪಾರ್ವತಿ ಕೈಲಿ ಹರಕೆ ತೊಟ್ಲು ಕಟ್ಸಿದ ದಿನಾನೇ ನಿನಗೆ ವಿಷಯ ಗೊತ್ತಾಗಿದ್ರು ಯಾಕೆ ನನ್ನ ಹತ್ರ ಕೇಳ್ಕೊಳ್ಳಿಲ್ಲ? ರಘು, ನಿಮಗೆ ವಿಷಯ ಗೊತ್ತಿದ್ರು ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ? ಒಂದು ಕಾರಣ ಕೊಡಿ. ಆದಿತ್ಯ ಪಾರ್ವತಿ ಇಬ್ರು ನನ್ನ ಹತ್ರ ಭಾಷೆ ತಗೊಂಡಿದ್ರು. ಏನಂತ? ಅವ್ರ ಅಪ್ಪ ಅಮ್ಮ ಆಗ್ತಿರೋ ವಿಷಯನ ನನ್ನ ಹತ್ರ ಹೇಳಬಾರ್ದು ಅಂತ ತಾನೆ? ನಾನು ಇದನ್ನೇ ಗೆಸ್ ಮಾಡಿದ್ದೆ. ಅಲ್ಲಿಗೆ ನನ್ನ ಗೆಸ್ ವರ್ಕ್ ಸರಿಯಾಗಿ ಇದೆ. ಅಲ್ಲ ಅಖಿಲ, ಪಾರ್ವತಿ ಕೈಲಿ ಹರಕೆ ತೊಟ್ಲು ಕಟ್ಸಿದ ದಿನಾನೇ ನಿನಗೆ ಈ ವಿಷಯ ಗೊತ್ತಾದ್ಮೇಲೆ ನನ್ನ ಹತ್ರ ಯಾಕೆ ಬಂದು ಪ್ರಶ್ನೆ ಮಾಡಲಿಲ್ಲ? ಓ, ಬಸರಿ ಆಗಿರೋದು ಪಾರ್ವತಿ, ಅವಳು ಹೋಟೆಲ್ ಬೆಳೀತಿರೋ ಮಗು ಆದಿತ್ಯ ಪಾರ್ವತಿ ಮಗು ಅಲ್ವಾ? ಅದಕ್ಕೆ
ಅವ್ರ ಮೇಲಿರೋ ಕೋಪನ ಆ ಮಗು ಮೇಲೆ ಸಾಧಿಸ್ತಿದ್ಯಾ? ಸಾಧಿಸ್ತಿರೋದು ನಾನಲ್ಲ ರಘು, ನಿಮ್ಮ ಮಗ, ನಿಮ್ ಸೊಸೆ ಮತ್ತೆ ನೀವುಗಳು. ಅದಕ್ಕೆ ತಾನೇ ಅವಳು ತಾಯಿ ಆಗ್ತಿರೋ ವಿಷಯ ನಿಮ್ಗೆಲ್ರಿಗೂ ಗೊತ್ತಿತ್ತು, ನನ್ನಿಂದ ಮುಚ್ಚಿಟ್ಟಿದ್ದು. ಅವತ್ತು ದೇವಸ್ಥಾನದಲ್ಲಿ ಪಾರ್ವತಿ ತಾಯಿ ಆಗ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದಾಗೆ ಅವಳು ನೋಡ್ಬೇಕು ಅಂತ ಓಡೋಡಿ ಹನುಮಂತ ಮನೆಗೆ ಹೋದೆ. ಆದ್ರೆ ಅಲ್ಲಿ ಆದಿ ಪಾರ್ವತಿ ಹತ್ರ ಯಾವುದೇ ಕಾರಣಕ್ಕೂ ಅಮ್ಮಂಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇದ್ದ. ನೀನ್ ತಾಯಿ ಆಗ್ತಿರೋ ವಿಷಯ ಯಾವುದೇ ಕಾರಣಕ್ಕೂ ಅಮ್ಮಂಗೆ ಗೊತ್ತಾಗ್ಬಾರ್ದು. ಆದ್ರೂ ದೊಡ್ಡವರ ಜಗಳದಲ್ಲಿ ಕೂಸು ಬಡವಾಗಬಾರ್ದು ಅಂತ ಯೋಚನೆ ಮಾಡಿದೆ. ಅರಸನ ಕೋಟೆಯ ವಂಶದ ಕುಡಿಗೆ ಗರ್ಭದಲ್ಲಿರೋವಾಗಲೇ ಏನೇನು ಸಿಗಬೇಕು ಎಲ್ಲ ಸಿಗಬೇಕು ಅಂತ ಆಸೆ ಪಟ್ಟೆ. ಅದಕ್ಕೆ ಅವತ್ತು ಪಾಯಸ ಮಾಡಿ ನಿಮ್ ಕೈಯಲ್ಲಿ ಕೊಟ್ಟಿದ್ದು. ನಾನು ರೂಮ್ಗೆ ಹೋಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ. ನೀವು ಆರಾಮಾಗಿ ಪಾಯಸ ಕುಡಿದು ಬನ್ನಿ, ಆಯ್ತಾ? ಆಯ್ತು ಅಖಿಲ, ತುಂಬಾ ಥ್ಯಾಂಕ್ಸ್. ಆಹಾ, ಏನ್ ರುಚಿ ಮಾವ. ಈ ಪಾಯಸ ಮಾಡಿದ ಕೈಗಳಿಗೆ ಕಡ್ಗ ಹಾಕ್ಬೇಕು. ರಘು, ಆ ಪಾಯಸನ ಜನನಿಗೋಸ್ಕರ ಮಾಡಿದ್ದಲ್ಲ, ಪಾರ್ವತಿ ಬಯಕೆನ ತೀರ್ಸೋದಕ್ಕೋಸ್ಕರ ಮಾಡಿದ್ದು. ಅದಕ್ಕಿರೋ ಕಷ್ಟದಲ್ಲಿ ಅವನು ಪಾರ್ವತಿನ ಸರಿಯಾಗಿ ಚೆಕಪ್ ಕರ್ಕೊಂಡು ಹೋಗ್ತಾ ಇದ್ದಾನೋ ಇಲ್ವೋ ಅಂತ ಅನ್ನಿಸ್ತು. ಅದಕ್ಕೆ ಜನನಿನ ನಾನು ಆಸ್ಪತ್ರೆ ಕರ್ಕೊಂಡು ಹೋಗೋ ವಿಷಯನ ನಿಮ್ ಮುಂದೆ ಆಡಿ, ನೀವು ಅದನ್ನ ಆದಿ ಮುಂದೆ ಹೇಳಿ ಆದಿ ಪಾರ್ವತಿನ ಆಸ್ಪತ್ರೆ ಕರ್ಕೊಂಡು ಹೋಗೋ ತರ ಮಾಡಿದೆ. ಅಲ್ಲೂ ಅಷ್ಟೇ, ಫೀಸ್ ಕಟ್ಟಕ್ಕೆ ಅವ್ರ ಹತ್ರ ದುಡ್ಡಿರಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಡಾಕ್ಟರ್ ಹತ್ರ ಮಾತಾಡಿ ಅದು ಯಾವುದೋ ಒಂದು ಸ್ಕೀಮು ಫ್ರೀ ಅಂತೆಲ್ಲ ಮಾತಾಡಿಸಿ ಅವ್ರ ಎಲ್ಲ ಫೀಸನ್ನು ನಾನೇ ಕಟ್ಟಿದೆ ರಘು. ಜನನಿ ಪಾರ್ವತಿ ಇಬ್ರದ್ದು ನಾನೇ ಪೇ ಮಾಡ್ತಿದ್ದೇನೆ. ಆದಿತ್ಯ ಪಾರ್ವತಿನ ಚೆಕಪ್ ಕರ್ಕೊಂಡು ಹೋಗೋ ದಿನ ಅದು ನನ್ನ ಆಸೆ, ನನ್ನ ನಿರ್ಧಾರ ಆಗಿತ್ತು. ಆಟೋದಲ್ಲಿ ಹೋಗಿ ಬರುವಾಗ ಇಬ್ರು ಬಸರಿ ಸೊಸೆಯರ ಮಧ್ಯದಲ್ಲಿ ಕೂತು ನಾನು ಅನುಭವಿಸಿದ ಆನಂದ ಅಷ್ಟಿಷ್ಟಲ್ಲ ರಘು. ಈಗಲೂ ಅದನ್ನು ಯೋಚನೆ ಮಾಡಿದ್ರೆ ಮೈ ರೋಮಾಂಚನ ಆಗುತ್ತೆ. ಆಸ್ಪತ್ರೆಗೆ ಹೋದ್ಮೇಲೆ ಪಾರ್ವತಿ ಬಸರಿ ಅನ್ನೋ ವಿಷಯನ ನನ್ನಿಂದ ಮುಚ್ಚಿಡೋದಕ್ಕೆ
ಎಲ್ಲರೂ ಪ್ರಯತ್ನ ಮಾಡಿದ್ರು. ಆದ್ರೆ ನನ್ನ ಇಚ್ಛೆ ಬಲವಾಗಿತ್ತು ರಘು. ಸ್ಕ್ಯಾನಿಂಗ್ನಲ್ಲಿ ಜನನಿ ಹೊಟ್ಟೆಲಿರೋ ನಮ್ಮ ಮೊಮ್ಮಗು ಚಿತ್ರ ನೋಡಿದ ಹಾಗೇನೆ ಪಾರ್ವತಿ ಹೊಟ್ಟೆಲಿರೋ ನಮ್ಮ ಮೊಮ್ಮಗು ಚಿತ್ರನೂ ನೋಡ್ಬೇಕು ಅಂತ. ಅದಕ್ಕೆ ಯಾರ ಗಮನಕ್ಕೂ ಬರದೇ ಇರೋ ಹಾಗೆ ಸ್ಕ್ಯಾನಿಂಗ್ ರೂಮಿನ ಹೊರಗಡೆ ನಿಂತ್ಕೊಂಡೆ. ಅವತ್ತು ಡಾಕ್ಟ್ರು ನನ್ನ ಪರೀಕ್ಷೆ ಮಾಡೋವಾಗ ಅತ್ತೆಯಮ್ಮ ಹೊರಗಡೆ ನಿಂತ್ಕೊಂಡು ನನ್ನನ್ನು ನೋಡ್ತಿದ್ದನ್ನ ನಾನು ಗಮನಿಸಿದೆ.